ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳ ಫೇವ್ರೇಟ್ ಬೇಬಿಕಾರ್ನ್ ಮಂಚೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಬೇಬಿಕಾರ್ನ್ ತೊಗೋಬೇಕು, ಅದನ್ನು ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಅವಳಿಗಂತೂ ಬೇಬಿಕಾರ್ನ್ ಮಂಚೂರಿ ಎಷ್ಟು ಫೇವ್ರೇಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಅದನ್ನು ಕಟ್ ಮಾಡೋ ನೆಸೆಸಿಟಿ ಇಲ್ಲ, ಅದನ್ನು ಹಾಗೆ ಉದ್ದನೇ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಕಲ್ಲುಪ್ಪೆ ಯೂಸ್ ಮಾಡೋದು ಜಾಸ್ತಿ. ಅವಳಂತೂ ಕಾಯಕ್ಕೆ ರೆಡಿನೇ ಇಲ್ಲ, ಬಂದು ಆಯ್ತಾ ಅಂತ ನಂಗೆ ಡಿಸ್ಟರ್ಬ್ ಮಾಡ್ತಾನೇ ಇದ್ದಾಳೆ. ಹೇಗಿದೆ ನೋಡ್ತೀನಿ ಮಾಡಿದ್ಯಾ ಅಂತ ಆಗಲೇ ಬಂದಳು ನೋಡಿ. ಅದಾದಮೇಲೆ ಸ್ವಲ್ಪ ನೀರು ಬಿಸಿ ಆದಮೇಲೆ ಬೇಬಿಕಾರ್ನ್ಗಳನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ಜಾಸ್ತಿ ಬೇಯಿಸೋ ನೆಸೆಸಿಟಿ ಇರಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು. 1 to 3 minutes ಬಾಯ್ಲ್ ಆದರೆ ಸಾಕು. ನೆಕ್ಸ್ಟ್ ಅದನ್ನು ಸೋರಿಸ್ಕೊಂಬಿಡೋಣ. ಅದನ್ನು ಸಪ್ರೇಟ್ ತೊಗೊಂಡ್ಮೇಲೆ ಅದಕ್ಕೆ ಮತ್ತೆ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಸೋಸ್ಕೊಳ್ಳೋಣ ಮೊದಲು. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡಿದ್ರೆ ಅವಳೇ ಪೂರ್ತಿ ಖಾಲಿ ಮಾಡ್ತಾಳೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 to 3 ಸ್ಪೂನ್ಸ್ ಅಕ್ಕಿ ಹಿಟ್ಟು ತೊಗೊಳ್ಳೋಣ. ಅಕ್ಕಿ ಹಿಟ್ಟು ತೊಗೊಂಡ್ಮೇಲೆ ಮತ್ತೆ ಅದಕ್ಕೆ 1.5 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಆಮೇಲೆ ಮತ್ತೆ ಮೈದಾ ಹಿಟ್ಟು 2 ಸ್ಪೂನ್ಸಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಚ್ಚ ಪುಡಿ ಹಾಕ್ಕೊಳ್ಳೋಣ. ನಾನು ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ. ಪಾಪು ತಿಂತಾಳಲ್ವಾ, ಅದಕ್ಕೋಸ್ಕರ ಕಡಿಮೆ ಖಾರ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕನಷ್ಟು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ಪೂನಲ್ಲಾದರೂ ಸರಿ ಅಥವಾ ಕೈನಲ್ಲೇ ಅದನ್ನು ಮಿಕ್ಸ್ ಮಾಡಿಕೊಂಡು ಬೋಂಡಾ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕದು. ಇನ್ನು ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ. ತೀರಾ ಗಟ್ಟಿನೂ ಬೇಡ, ತೀರಾ ತೆಳುನೂ ಬೇಡ. ಈ ಹದಕ್ಕಿದ್ರೆ ಕರೆಕ್ಟಾಗುತ್ತೆ. ಇದಕ್ಕೆ ಬೇಯಿಸಿರೋ ಅಂಥ ಬೇಬಿಕಾರ್ನ್ಗಳನ್ನ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲೇ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ನೀಟಾಗಿ ಅದಕ್ಕೆ ಕವರ್ ಹಾಕಬೇಕು. ಒಂದು ಕೋಟಿಂಗ್ ಆಗುವಷ್ಟು ಮಿಕ್ಸ್ ಮಾಡಿಕೊಂಡು ನೋಡಿ, ಎಣ್ಣೆಲಿ ಕರಿಬೇಕಾದ್ರೆ ನಾನು ಮಾಡ್ತೀನಿ ಅಂತ ಬಂದಲ್ಲಿ ಆಯ್ ಹೇಳ್ತಿದ್ದಾಳೆ ಸಿಹಿ. ಒಂದೊಂದೇ ಆಗಿ ಎಣ್ಣೆಗೆ ಹಾಕಿ, ತುಂಬ ಜಾಸ್ತಿ ಹುರಿನೂ ಬೇಡ, ಸಿಮ್ಮಲ್ಲಿಡೋದು ಬೇಡ, ಮೀಡಿಯಮ್ ಹುರಿನಲ್ಲಿ ಎರಡೂ ಸೈಡ್ ನೀಟಾಗಿ ಫ್ರೈ ಮಾಡಿದ್ರೆ ಬೇಬಿಕಾರ್ನ್ ಮಂಚೂರಿ ರೆಡಿ ಆಗುತ್ತೆ. ಫ್ರೈ ಆದಮೇಲೆ ಅದನ್ನು ಟಿಶ್ಯೂ ಪೇಪರ್ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ಎಣ್ಣೆ ಸ್ವಲ್ಪ ಟಿಶ್ಯೂನಲ್ಲಿ ಹೊತ್ತು ತಿಂದರೆ ಒಳ್ಳೆಯದು. ಹಾಗೆ 2 ಕರಿಬೇವಿನ ಕಡ್ಡಿ ತೊಗೊಂಡಿದ್ದೀನಿ. ಆ ಕರಿಬೇವಿನ ಎಲೆನೂ ಸಹ ಎಣ್ಣೆನಲ್ಲೇ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಗಾರ್ನಿಷಿಂಗಾಗಿ ಯೂಸ್ ಮಾಡ್ಬೋದು. ಕರಿಬೇವಿನ ಸೊಪ್ಪು ಸಮೇತ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಮೇಲೆ ಗಾರ್ನಿಷಿಂಗಾಗಿ ಯೂಸ್ ಮಾಡ್ಕೊಳ್ಬೋದು. ಈಗ ನಿಮ್ಮ ಮುಂದೆ ಬೇಬಿಕಾರ್ನ್ ಮಂಚೂರಿ ರೆಡಿ ಇದೆ. ನೋಡೋಣ, ಇದನ್ನು ಸಿಹಿ ಕೊಡ್ತೀನಿ, ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ನೋಡೋಣ. ಬೇಬಿಕಾರ್ನ್ ಮಂಚೂರಿ ರೆಡಿ ಇದೆ. ಈಗ ನೋಡಿ, ಸಿಹಿಗೆ ಫೇವ್ರೆಟ್ ಇದು. ಇದ್ರ ಜೊತೆಗೆ ಆಲೂ ಪಕೋಡನೂ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅದರ ರೆಸಿಪಿನೂ ಹಾಕ್ತೀನಿ. ಬೇಬಿಕಾರ್ನ್ ಮಂಚೂರಿ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟು ತಿಂದಳು. ಸೂಪರ್. ಥ್ಯಾಂಕ್ ಯು ಆಲ್.